ದೊಡ್ಡ ದೊಡ್ಡವರ ಹೆಸರು, ದೊಡ್ಡ ದೊಡ್ಡ ದಂಧೆ, ದೊಡ್ಡವರ ಹೆಸರನ್ನೇ ಹೇಳಿ ಇವರು ಯಾಮಾರಿಸ್ತಾರೆ. ನಮ್ಮನ್ನು ಯಾಮಾರಿಸೋದಕ್ಕೆ ನೋಡಿದ್ರು ಹೀಗೇನೆ. ನಕಲಿ ಡಿಗ್ರಿ ಸರ್ಟಿಫಿಕೇಟ್ಗೆ 40,000 ರೂಪಾಯಿ ಫಿಕ್ಸ್ ಮಾಡ್ತಾರೆ. PUCದು ಬೇಕಂದ್ರೆ 20,000 ರೂಪಾಯಿ, ಡಿಗ್ರಿದು ಬೇಕಂದ್ರೆ 40,000 ರೂಪಾಯಿ ಫಿಕ್ಸ್. ಕಲಬುರಗಿ ರೇಷ್ಮೆ ಕಾಲೇಜಿನ ಪ್ರಿನ್ಸಿಪಾಲ್ ಅಂತ ವಂಚನೆ. ವಿಶ್ವನಾಥ ಮಠಪತಿ ಅನ್ನೋನಿಂದ ಈ ನಕಲಿ ಅಂಕಪಟ್ಟಿ ದಂಧೆ. ಆ ಮನುಷ್ಯ ಹೇಳದನ್ನ ನೀವು ಕೇಳಿಸ್ಕೊಂಡ್ರಿ. ಸರ್ಕಾರಿ ಕೆಲಸಕ್ಕಾಗಲ್ಲ ಸರ್ ಇದು, ಆದ್ರೆ ಈ ಪ್ರೈವೇಟ್ ಕಂಪನಿಗಳಿಗೆ ಒಂದು ಸರ್ಟಿಫಿಕೇಟ್ ಅಂತ ತೋರಿಸ್ಬೇಕಲ್ಲ, ಅದಕ್ಕೆ ಈ ನಕಲಿ ಮಾರ್ಕ್ಸ್ ಕಾರ್ಡ್ಗಳು ಯೂಸ್ ಆಗುತ್ತವೆ. ಕಾಳಸಂತೆಯಲ್ಲಿ ಪಾಪ್ಕಾರ್ನ್ ಮಾರಿದ ರೀತಿಯಲ್ಲಿ ಇವರು ಮಾರ್ಕ್ಸ್ ಕಾರ್ಡ್ಗಳನ್ನ ಮಾರ್ತಾ ಇದ್ದಾರೆ. ಪಾಕೆಟ್ ಗಟ್ಟಿ ಇದ್ರೆ, ಜೇಬ್ ಗಟ್ಟಿ ಇದ್ರೆ ಇವರು ಇನ್ನು ಯಾವ್ಯಾವ ಸರ್ಟಿಫಿಕೇಟ್ಗಳು ಕೊಡಿಸ್ತಾರೋ. ಈ ಸರ್ಟಿಫಿಕೇಟ್ಗಳು ತಗೊಳ್ಬೇಕು ಅಂದ್ರೆ ನಿಮ್ ಪಾಕೆಟ್ ಗಟ್ಟಿ ಇರಬೇಕು. PUC ಮಾರ್ಕ್ಸ್ ಕಾರ್ಡ್ ಬೇಕು ಅಂದ್ರೆ 20,000 ರೂಪಾಯಿ, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕು ಅಂದ್ರೆ 40,000. ಬುದ್ಧಿವಂತ ಮಹಾಶಯ ಈತಾನೆ ಆರೋಪಿ ವಿಶ್ವನಾಥ ಮಠಪತಿ. ಎಷ್ಟು ಸುಲಭವಾಗಿ ಸರ್ಟಿಫಿಕೇಟ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಇವರು ಅನ್ನೋದನ್ನ ನೋಡಿ. ನಾವೇನೋ ಮಾರ್ಕ್ಸ್ ಕಾರ್ಡ್ ಬೇಕು ಅಂತ ಹೇಳಿದ್ವಿ, ಯಾವಾಗ ನಾವು ಆತನ ಮಾತನ್ನ ನಂಬಿದ್ವಿ ಅಂತ ತೋರಿಸ್ಕೊಂಡ್ವು, ಆಗ ಒಂದು ಮಿಕ ಅಂತೂ ಬಲೆಗೆ ಬಿತ್ತು ಅಂತ ಅವನು ಅಂದ್ಕೊಂಡ್ಬಿಟ್ಟ. ನಮ್ಮ ತಂಡನ ಬೆಳಗಾವಿ ಜಿಲ್ಲೆ ಅಥಣಿಗೆ ಆತ ಕರೆಸ್ಕೊಂಡ. ವಂಚಕನ ಕೈಗೆ ಹಣ ಕೊಟ್ರೆ ಕಾಲೇಜಿಗೆ ಹೋಗದೇ ಇದ್ರು ನಿಮಗೆ ಮಾರ್ಕ್ಸ್ ಕಾರ್ಡ್ ಸಿಗ್ತಾ ಇತ್ತು. ಕರ್ನಾಟಕ ವಿವಿ, ಕಲಬುರಗಿ ವಿವಿ, ಕುವೆಂಪು ವಿವಿ, ಮುಕ್ತ ವಿಶ್ವವಿದ್ಯಾಲಯಗಳ ನಕಲಿ ಅಂಕಪಟ್ಟಿ ತೋರಿಸಿ ವಂಚನೆಗೆ ಈತ ಮುಂದಾದ. ನೋಡಿ ಸರ್, ಇಷ್ಟಿಷ್ಟು ಸರ್ಟಿಫಿಕೇಟ್ಗಳನ್ನ ನಾವು ಮಾಡಿ ಹಂಚ್ತಾ ಇದ್ದೀವಿ, ಪಾಪ್ಕಾರ್ನ್ ಹಂಚ್ದಂಗೆ ಹಂಚ್ತಾ ಇದ್ದೀವಿ, ನಿಮಗೂ ಹಿಂಗಿದ್ದೇ ಒಂದು ಮಾಡಿಕೊಟ್ಬಿಡ್ತೀನಿ ಅಂತ ನಮ್ಮನ್ನ ನಂಬಿಸೋ ಪ್ರಯತ್ನ ಪಟ್ಟ. ಆತ ಮಿಕಾ ಅಂತ ಅಂದುಕೊಂಡ, ಆದ್ರೆ ಮಿಕಾ ಆಗಿದ್ದು ಆತ. ಬಿಕಾಮ್ ಮಾಡಮೇಲೆ BA ಮಾಡ್ಸಮ್ರಿ. BA ಮಾಡಿಸ್ಬಿಡ್ರಿ. ಅದರ ಸೂಪರ್ವೈಸರ್ ಬೇಕಾದ ಸೂಪರ್ವೈಸರ್ ಸರ್ ಎಲ್ಲ ಜಾಬ್ಗೆ ಯೂಸ್ ಆಗ್ಬೇಕು ನೋಡ್ರಿ ಸರ್. ಅದು ಗೌರ್ಮೆಂಟ್ ಒಂದಾಗಲ್ಲ ನೋಡ್ರಿ. ಗೌರ್ಮೆಂಟ್ ಈಗ ಅಂದ್ರೆ ಸೂಪರ್ವೈಸರ್ ಡಿಗ್ರಿ ಇದಿರ್ತಲ್ರಿ, ಆ ಡಿಗ್ರಿ ನಾ ತಂದಿಲ್ಲ ಸರ್. ನಾ ವಾಟ್ಸಪ್ ಕಳಿಸ್ತೀನಿ. ಯಾವ್ದು ಅವ್ರು ಏನು D ಫಾರ್ಮಸಿ ಮಾಡ್ಲಕ್ಕ, B ಫಾರ್ಮಸಿ ಮಾಡ್ಲಕ್ಕ, BA ಮಾಡಲಕ್ಕ, BSc ಮಾಡ್ಲಕ್ಕ, ಬಿಕಾಮ್ ಮಾಡಲಕ್ರಿ, LLB ಮಾಡಲಕ್ರಿ, ಪತ್ರಿಕೋದ್ಯಮ ಮಾಡಲಕ್ಕ, ಯಾವುದೇ ಎಜುಕೇಶನ್ ಪ್ರಪೋಸ್ ಕಲಿಯಕ್ಕೆ ಎಲ್ಲದಕ್ಕೂ ಯೂಸ್ ಅದ ಸರ್. ಅದನ್ನ ಬಿಟ್ಟರೆ ಇದಕ್ಕೆ ಸರ್ ಸರ್ಕಾರ ನೌಕರಿಗೆ ಬೇಕಪ್ಪ ಅಂತಂದ್ರೆ ನಾವು ಇವ್ರು ಎಕ್ಸಾಮ್ ಕೊಡ್ಬೇಕು, ಎಕ್ಸಾಮ್ ಅಟೆಂಡ್ ಆಗ್ಬೇಕು. ನಾನು ಕಾಲೇಜ್ ಪ್ರಿನ್ಸಿಪಾಲ್ ಇದ್ದೀನಿ ಸರ್. ಬಂದೆ 26,000 ಪಗಾರ ಐತ್ರಿ. ಆಯ್ತು ಈಗ ಪಗಾರ ಕೊಡ್ತಾರೆ. 45,000 ಪಗಾರ ಆಗ್ತಾರೆ. ನಮ್ಮಲ್ಲಿ ತಗೊಂಡಿಸ್ 60,000 ಪಗಾರ ಕೊಡ್ತಾರೆ ಸರ್. ಈಗ ನಮ್ಗೆ ಹೆಂಗೆ ಯಾವ ಬೇಕಾ ಮಾಡಲ್ದ ಮಾಡ್ಕೊಡ್ತೀರಿ ಸರ್? ನಿಮ್ಗೆ ಯಾವ್ದು ಬೇಕಾದ್ರು ಮಾಡ್ಕೊಡ್ತೀನಿ ನಾ ರೀ. ಸರ್ ಎಷ್ಟು ಅದ ಸರ್? ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಇರ್ತಾವಲ್ರಿ. ನಾವು ಆರ್ಟ್ಸ್ ಮಾಡ್ಬಿಟ್ಟು ಈಗ ಆರ್ಟ್ಸ್ ಅಂದಾಗ ಡಿಗ್ರಿ ಬೇಕಾದ್ರೆ ಹೋಗ್ತಾರನ್ರಿ ಇವರು. ಡಿಗ್ರಿ ಒಂದು ಜರ PU ಸೆಕೆಂಡ್ ಅಂದ್ರಿ ಅಂದಾಗ ನಾ ಏನು ಮಾಡ್ದೆ, ಅಮೌಂಟ್ ಇದು ಮಾಡಿದ್ರಿ ಜರ ಡಿಗ್ರಿ ಒಂದು ಜರ ಅದೇ ಗೊತ್ತಾಯ್ತ್ರಿ. ನಡೀತಾ ಸರ 10th ಇದ್ರ ಹಿಂಗೆ ಮಾಡ್ಕೊಂಡು, ಸೆಕೆಂಡ್ PUC ಹಿಂಗೆ ಮಾಡ್ಕೊಂಡು ಡಿಗ್ರಿ ರೆಗ್ಯುಲರ್ ಮಾಡೋದಂಥ ವಿದ್ಯಾರ್ಥಿಗಳಾರ ಡಿಗ್ರಿ ಮಾಡ್ತಾರ. ಹಾಂ ಸರ್, ಹ್ಞೂ ರೀ ಸರ್. ಪ್ರೈವೇಟ್ನಾಗ ಜಾಬ್ ಮಾಡ್ತಾರೆ. ಪ್ರೈವೇಟ್ನಾಗ ರೀ, ಬೆಂಗಳೂರದಾಗ ಮಾಡ್ತಾರೆ, ಪುನಾದಾಗ ಮಾಡ್ತಾರೆ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಒರಿಜಿನಲ್ ತೋತಾರೆ ಸರ್. ಹ್ಞೂ ರೀ, 100% ಸರ್. ದೇವ್ರ ಜಾಗ ನೀವು ಸುಳ್ಳು ಕೇಳ್ಕೊಳ್ಳ ನೋಡಾವಿದ್ರಿ ಸರ್. ಅಮೌಂಟ್ ಹೇಳ್ಬೇಡ್ರಿ ಅದು ಏನು ಅವಂದು ಹೇಳ್ರಿ. ಅವಂದು ಹೇಳಿ ಸರ್. ಅವಂದು ಯಾಕಂದ್ರೆ ಅದು ನಾನು ಇದ್ರಾಗ 300 ಸರ್. ಡಿಗ್ರಿದು ಅವ್ರದ್ದು 40,000 ರೂಪಾಯಿ ಆಗ್ತಾರೆ. 40,000 ರೂಪಾಯಿ ಡಿಗ್ರಿ ಸರ್. ಭಾಳ ಲಾಸ್ಟ್ ಟೈಮ್ ಮಾಡಿಸಿದಾಗ ಎಷ್ಟು ಡಿಗ್ರಿದು ಅಷ್ಟು ಇದಾಗಲ್ಲ ಸರ್. ಡಿಗ್ರಿದಲ್ರಿ ಪೂರಾ 3 ವರ್ಷದಿಂದ ಮಾರ್ಕ್ಸ್ಗಳು ಬರ್ತಾವೆ ರೀ. ಎಷ್ಟು ರೀ? 6 ಮಾರ್ಕ್ಸ್ಗಳು ಬರ್ತಾವೆ ರೀ. ಇವರು ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಕಾನ್ವೆಕ್ಷನ್ ಸರ್ಟಿಫಿಕೇಟ್ ರೀ, ಪಾಸಿಂಗ್ ಸರ್ಟಿಫಿಕೇಟ್ ಅದು ನಿಮ್ಮ ನಂಬರ್ ತೊಗೊಂಡು ವಾಟ್ಸಪ್ ಕಳಿಸ್ಬಿಡ್ತೀನಿ ನಾನು. 40,000 ರೂಪಾಯಿ. ಹಾಂ ರೀ. ಅದು 60,000 ರೂಪಾಯಿ ನಾವು ಅಲ್ಲಿ ಮಂದಿ ಗಳಿಸಿನ ತೋತು. ನಾನೇ ಇಲ್ಲಿ ಬಂದಿರೋದ್ರಿಂದ ನೀವು ಸಪೋಸ್ ನಂಬಲ್ಲಿ ಬಂದು ಕರೆಸಿದ್ರಿ ನೀವು ನೋಡಿ ನೀವು ಪರಿಚಯ ಆಗ್ತೀರಿ. ಇದು ಬಿಕಾಮ್ ರೀ. ಬಿಕಾಮ್ ಮಾಡಮೇಲೆ BA ಮಾಡ್ಸಮ್ರಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.